ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಅರಿ ಎಂಬ್ರಾಯ್ಡಿಂಗ್ ವರ್ಕ್ ಸಿಂಪಲ್ ಡಿಸೈನ್ನ ನಿಮ್ಮ ಮುಂದೆ ತರ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ಲಾಸ್ಟ್ ವಿಡಿಯೋದಲ್ಲಿ 2 ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಒಂದು ಮೆಜರ್ಮೆಂಟಿಂದು, ಒಂದು ಈ ಥರ ಬೀಡ್ಸ್ ಯಾವ ಥರ ಹಾಕೋದು ಅಂತ. ಈಗ ನೆಕ್ಸ್ಟ್ ಈ ಬೀಡ್ಸ್ ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ವ, ಇಲ್ಲಿ ಒಂದು ಚಮಕಿ ಬಳಸಿ ಫ್ರೆಂಚ್ ನಟ್ ಯಾವ ಥರ ಹಾಕೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ, ಬ್ಯೂಟಿಫುಲ್ ಆಗಿದೆ ನೋಡಿ. ಮೆಜರ್ಮೆಂಟ್ ಕರೆಕ್ಟಾಗಿರೋದ್ರಿಂದ ಒಂದಕ್ಕೊಂದು ಗ್ಯಾಪ್ ಕೂಡ ಕರೆಕ್ಟಾಗಿ ಬಂದಿದೆ ನೋಡಿ. ಸ್ವಲ್ಪನೂ ಎಲ್ಲೂ ವ್ಯತ್ಯಾಸ ಆಗಿಲ್ಲ. ಪ್ರತಿಯೊಂದಕ್ಕೂ ಕರೆಕ್ಟಾಗಿ ಡಿಸ್ಟೆನ್ಸ್ ಅಷ್ಟೇ ನೀಟಾಗಿ ಬಂದಿದೆ ನೋಡಿ. ಇದು ಆ್ಯಕ್ಚುಲಿ ನಾನು ಜಿಗ್ಜಾಗ್ ವೈರ್ ಬಳಸಿದ್ದೀನಿ. ಟ್ರಾನ್ಸ್ಪರೆಂಟ್ ಇರುತ್ತೆ, ಅಷ್ಟೊಂದು ಹೈಲೈಟಾಗಿ ಕಾಣಲ್ಲ. ಈಗ ಮಧ್ಯದಲ್ಲಿ ಫ್ರೆಂಚ್ ನಟ್ ಹಾಕ್ತೀವಲ್ಲ, ಅದನ್ನು ಸಹ ಕಾಣೋದಿಲ್ಲ. ಅದಕ್ಕೋಸ್ಕರ ಮತ್ತು ಅಲ್ಲಿ ಒಂದೊಂದು ಹತ್ರ ಇಲ್ಲಿ ನೋಡಿ ಬೀಡ್ಸ್ ಹಾಕಿ 2 ನಟ್ ಹಾಕ್ತೀವಿ ಅಂದ್ಕೊಳ್ರಿ, ಬೈ ಚಾನ್ಸ್ ಬಿಚ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಕಂಟಿನ್ಯೂ ಆಗಿ ಹಾಕಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ ನೋಡಿ, ಎಷ್ಟು ನೀಟಾಗಿ ಬಂದಿದೆ. ಇದು ಡೀಪಾಗಿ ಅಬ್ಸರ್ವ್ ಮಾಡಿದರೆ ಮಾತ್ರ ಇದು ಕಾಣಿಸುತ್ತೆ. ಯಾವುದು ಇದು ಜಿಗ್ಜಾಗ್ ವೈರು, ಇಲ್ಲಾಂದರೆ ಕಾಣೋದಿಲ್ಲ ಅಷ್ಟೊಂದು. ಇಲ್ಲಾಂದರೆ ಈ ಕಲರ್ ಥ್ರೆಡ್ ಬರುತ್ತಲ್ಲ, ಅದನ್ನ ಬಳಸಿದ್ರೆ ನಡೆಯುತ್ತೆ ನೋಡಿ. ನೋಡಿ ಎಷ್ಟು ನೀಟಾಗಿ ಕಾಣಿಸುತ್ತೆ. ಈಗ ಇವುಗಳ ಮಧ್ಯೆ ನಾನು ಯಾವ ಥರ ಹಾಕೋದು ಫ್ರೆಂಚ್ ನಾಟ್ ಅಂತ ತೋರಿಸ್ತೀನಿ ನೋಡಿ. ನೋಡಿ ಚಮಕಿದು 10 ರೂಪೀಸ್ ಪ್ಯಾಕೆಟ್ ಬರುತ್ತೆ, ಇಷ್ಟು ಬರುತ್ತೆ ನೋಡಿ. ಆಲ್ಮೋಸ್ಟ್ ಒಂದು ತುಂಬ ಬ್ಲೌಸಿಗೆ ಹಾಕ್ಬೋದು. ಅಂದರೆ ನಾವು ಇಷ್ಟಿಷ್ಟು ಇದ್ರ ಮಧ್ಯದಲ್ಲಿ ಹಾಕ್ತೀವಲ್ಲ ಫ್ರೆಂಚ್ ನಾಟ್, ಅಂಥಕ್ಕಾದರೆ ಒಂದು 4-5 ಬ್ಲೌಸಿಗೆ ಹಾಕ್ಬೋದು. ಇದು ಆ್ಯಕ್ಚುಲಿ ಗೋಲ್ಡ್ ಕಲರ್ ಇದೆ. ಇದರಲ್ಲಿ ಮಲ್ಟಿ ಕಲರ್ ಬರುತ್ತೆ, ಗೋಲ್ಡ್ ಕಲರ್ ಬರುತ್ತೆ, ಬೇರೆ ಬೇರೆ ಕಲರ್ಸ್ ಎಲ್ಲ ಬರುತ್ತೆ. ಆ್ಯಕ್ಚುಲಿ ನಾನು ಗೋಲ್ಡ್ ಕಲರು ಮಲ್ಟಿ ಕಲರ್ ಅಷ್ಟೇ ಬಳಸ್ತಾ ಇರೋದು. ಮೀಡಿಯಮ್ ಸೈಜ್ ನೋಡಿ ಇದು ಚಮಕಿ. ನೋಡಿರಿ ಎಷ್ಟು ನೀಟಾಗಿ ಬಂದಿದೆ. ಈಗ ಯಾವ ಥರ ಫ್ರೆಂಚ್ ನಾಟ್ ಹಾಕೋದಂತ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಫ್ರೆಂಚ್ ನಾಟ್ ಹಾಕೋದಕ್ಕೆ ಥ್ರೆಡ್ಡು ನಾನು 6+6 12 ಎಳೆ ತೊಗೊಂಡಿದ್ದೀನಿ. ಇದು ಆ್ಯಕ್ಚುಲಿ ನೀಡಲ್ ತುಂಬ ಚಿಕ್ಕದು ನೋಡಿರಿ. ಯಾಕಪ್ಪ ಅಂದರೆ ಈ ಚಮಕಿ ಒಳಗಡೆ ತೂರ್ಬೇಕಂದ್ರೆ ಈ ಥರ ಇದು ತುದಿಯಲ್ಲಿ ಇದೆಯಲ್ವ, ಇದು ನೋಡಿರಿ, ಇದು ಚಿಕ್ಕದಿರಬೇಕು. ಇದರಲ್ಲೂ ಸ್ವಲ್ಪ ದೊಡ್ಡದು ಬರುತ್ತೆ ನೋಡಿರಿ, ಈ ಥರನೂ ಬರುತ್ತೆ. ಬಟ್ ಇದು ಇದೆಯಲ್ವ, ಈ ತೂಬರಿ, ನೋಡಿರಿ, ಇದು ಈ ಚಮಕಿ ಒಳಗಡೆ ತೂರೋದಿಲ್ಲ ನೋಡಿ. ಕೆಲವೊಂದು ತೂರುತ್ತೆ, ಕೆಲವೊಂದು ತೂರೋದಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀವಪ್ಪ ಅಂದರೆ ಇದನ್ನೇ ಬಳಸ್ತೀವಿ, ಈಸಿಯಾಗಿ ತಗೋಬೋದು ನೋಡಿ. ಈ ತೂಬರಿಗೂ ಬಿಡುತ್ತೆ. ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಇದಕ್ಕೂ. ಆ್ಯಕ್ಚುಲಿ ನಾನು ಜಾಸ್ತಿ ಫ್ರೆಂಚ್ ನಾಟು ಲವಂಗ ನಾಟ ಹಾಕೋದಕ್ಕೆ ಇದೇ ನೀಡಲೇ ಬಳಸ್ತೀನಿ ನಾನು ನೋಡಿರಿ. ಎಷ್ಟು ನೀಟಾಗಿದೆ. ಮತ್ತು ಇದು 6 ಎಳೆ ಇಳಿಸುತ್ತೆ, 6+6 12 ಎಳೆ ಆಗುತ್ತಲ್ವ, ಇದು ಕರೆಕ್ಟಾಗಿ ಇಡಿಸುತ್ತೆ. ಅದಕ್ಕೋಸ್ಕರ ಈಗ ಯಾವ ಥರ ಹಾಕೋದಂತ ತೋರಿಸ್ತೀನಿ ನೋಡಿ. ಇವೆರಡರ ಮಧ್ಯೆ ಹಾಕ್ತಾಯಿದ್ದೀನಿ ನೋಡಿರಿ. ಇಲ್ಲಿ ನೀರಲ್ಲಿ ತೊಗೊತಾ ಇದ್ದೀನಿ. ತುಂಬ ಲಾಂಗ್ ತೊಗೊಂಡಿದ್ದೀನಿ, ಯಾಕಂದರೆ ಸ್ವಲ್ಪ ಆದರೆ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಈಗ ಚಮಕಿ ಹಾಕ್ಕೊತಾ ಇದ್ದೀನಿ ನೋಡಿ. ನೋಡಿ ಇದು ಥ್ರೆಡ್, ಇದು ಚಮಕಿ ಒಳಗಡೆ ಹಾಕಿದ್ದೀನಲ್ವ. ಈಗ ಥ್ರೆಡ್ ಮೇಲೆ ನೋಡಿ, ಈ ಥರ ನೀಡನ್ನ ಈ ಥ್ರೆಡ್ ಕೆಳಗಡೆಯಿಂದ ಮೇಲ್ಗಡೆ ಈ ಥರ ಸುತ್ತಕೊಂಡು ಎಲ್ಲಿ ಬಂದಿರುತ್ತೋ ಅದೇ ಚಮಕಿ ಒಳಗಡೆ ಪುಷ್ ಮಾಡ್ತಾಯಿದ್ದೀನಿ ನೋಡಿ. ನೋಡಿರಿ, ಇದು ದಾರ 6+6 12 ಎಳೆ ಬಂದೈತಾ. ಈಗ ಮತ್ತೆ ಇನ್ನೊಂದು ಹೋಗ್ಬೇಕಂದ್ರೆ ಏನಾಗುತ್ತೆ, ಜಾಗ ಸಾಕಾಗಲ್ಲ. ಇದು ಬರೀ ಚಮಕಿ, ಬರೀ ಫ್ರೆಂಚ್ ನಟ್ ಹಾಕ್ಬೋದು. ಈ ಚಮಕಿ ಬಳಸಿ ಹಾಕ್ತೀವಿ ಅಂದಾಗ ಏನಾಗುತ್ತೆ, ಕಷ್ಟ ಆಗಿಬಿಡುತ್ತೆ.
ನೋಡಿ ಈ ಥರ ಮೂವ್ ಮಾಡ್ಕೊಂಡು ಈಗ ಇಲ್ಲಿ ನೋಡಿ, ಇದು ಒಂದೇಳೆ ವೇರಿಯೇಷನ್ ಐತಲ್ವ, ಕೆಳಗಡೆ ಹಿಂದಕ್ಕೂ ಮುಂದಕ್ಕೂ ಮೂವ್ ಮಾಡಬೇಕು. ಇಲ್ಲ ಹಿಂಗೆ ಕೆಳಗಡೆ ಎಳ್ಕೊಂಡಾಗ ಏನಾಗುತ್ತೆ, ಅದು ಕರೆಕ್ಟಾಗಿ ಬಂದ್ಬಿಡುತ್ತೆ. ನೋಡಿರಿ ಎಷ್ಟು ನೀಟಾಗಿ ಬಂತು. ಸ್ವಲ್ಪ ವ್ಯತ್ಯಾಸ ಆಯ್ತಂದರೆ ಥ್ರೆಡ್ನ ನಿಧಾನಕ್ಕೆ ಹಿಂಗೆ ಎಳ್ಕೊತ ಇದ್ದರೆ ಕರೆಕ್ಟಾಗಿ ಬಂದ್ಬಿಡುತ್ತೆ, ಒಂದೇಳೆ ವೇರಿಯೇಷನ್ ಇಲ್ದಂಗೆ. ಈಗ ಪಕ್ಕದಲ್ಲಿ ಇನ್ನೊಂದು ಹಾಕ್ತಿದ್ದೀನಿ ನೋಡಿರಿ. ಇದು ಆ್ಯಕ್ಚುಲಿ ಗೋಲ್ಡು, ಚಮಕಿ ಗೋಲ್ಡ್ ಆಗಿರುತ್ತೆ, ಮತ್ತು ಥ್ರೆಡ್ಡು ಗೋಲ್ಡ್ ಬಳಸಿದ್ರೆ ಲುಕ್ ಇರಲ್ಲ, ಓವರ್ ಆಗುತ್ತೆ ಅಂತ ನಾನೇನು ಮಾಡಿದೆ, ಇದು ಸೆಲ್ಫ್ ಅಲ್ವಾ, ಅದಕ್ಕೆ ಸೀರೆ ಕಲರೇ ತೊಗೊಂಡು ಬಂದಿದ್ದೀನಿ ನೋಡಿ. ಈಗ ಚಮಕಿ ಹಾಕ್ಕೊತಾ ಇದ್ದೀನಿ. ನೋಡಿರಿ ಈಗ ಥ್ರೆಡ್ ಕೆಳಗಡೆಯಿಂದ ಮೇಲ್ಗಡೆ ಈ ಥರ ಸುತ್ತಕೊಂಡು ಎಲ್ಲಿ ಚಮಕಿ ಒಳಗಡೆಯಿಂದ ಬಂತು ಅದೇ ಚಮಕಿ ಒಳಗಡೆನೇ ಈ ಥರ ಸೂಜಿ ಹಾಕಿ ಕೆಳಗಡೆ ಎಳ್ಕೊಬೇಕು ನೋಡಿ. ಕೆಲವೊಂದು ಚಮಕಿ ತೂತು ಅಂದರೆ ಹೋಲ್ ಸ್ವಲ್ಪ ದೊಡ್ಡದಿರುತ್ತೆ, ಕೆಲವೊಂದು ಚಿಕ್ಕದಿರುತ್ತೆ. ಆವಾಗ ಸ್ವಲ್ಪ ನೀಳನ್ನ ಹಿಂದಕ್ಕೂ ಮುಂದಕ್ಕೂ ಮಾಡಿ ಆವಾಗ ತಗೋಬೇಕು ನೋಡಿರಿ. ಫುಲ್ ಫೋರ್ಸಾಗಿ ಇಳಿಯೋಕ್ಕೆ ಹೋಗಬೇಡ್ರಿ, ಚಮಕಿ ಒಳಗಡೆಯಿಂದನೇ ಬಂದ್ಬಿಡುತ್ತೆ ಆಮೇಲೆ. ಅದಕ್ಕೋಸ್ಕರ ನೋಡಿರಿ ಎಷ್ಟು ನೀಟಾಗಿ ಬರ್ತಿದೆ. ಡಿಸೈನ್ ಮಾತ್ರ ತುಂಬ ಸಿಂಪಲ್ಲಾಗಿದೆ, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ನೋಡಿ ಬೈ ಚಾನ್ಸ್ ಈ ಥರ ಫ್ರೆಂಚ್ ನಾಟ್ ಹಾಕಿದ್ಮೇಲೆ ಈ ಥರ ಎಳೆ ಬಂತು ಅಂದ್ರೂ ಕೆಳಗಡೆ ಥ್ರೆಡ್ನ ನಿಧಾನಕ್ಕೆ ಎಳ್ಕೊತಾ ಇರ್ರಿ. ಅವಾಗೇನಾಗುತ್ತೆ, ನೀಟಾಗಿ ಕುತ್ಕೊಂಡ್ಬಿಡುತ್ತೆ. ಇಲ್ಲ ಒಂದೊಂದು ಎಳೆನೇ ಈ ಥರ ನಿಧಾನಕ್ಕೆ ಎಳಿತಾ ಹೋದಾಗ ಆ ಎಳೆ ಎಕ್ಸ್ಟ್ರಾ ಇರೋದು ಅದು ಕರೆಕ್ಟಾಗಿ ಅದರೊಳಗೆ ಬಂದು ಕುತ್ಕೊಳ್ಳುತ್ತೆ ನೋಡಿ. ನೋಡಿ ಇನ್ನೊಂದು ಸಲ ತೋರಿಸ್ತೀನಿ. ಈ ಥರ ಥ್ರೆಡ್ ಕೆಳಗಡೆಯಿಂದ ಮೇಲ್ಗಡೆ ಒಂದು ಸುತ್ತಕೊಂಡು ಎಲ್ಲಿ ಹೊರಗಡೆ ಬಂದಿರ್ತೋ ಅದೇ ಚಮಕಿ ಒಳಗಡೆನೆ ಸೂಜಿನ ಹಾಕಿ ಎಳಿತಾ ಹೋಗ್ಬೇಕು. ಎಳಿಬೇಕಾದ್ರೆ ಹುಷಾರಾಗಿ ನೀಟಾಗಿ ನಿಧಾನಕ್ಕೆ ಎಳಿ. ನೋಡಿ ನೀಟಾಗಿ ಎಳ್ಕೊಂತ ಬಂದರೆ ಒಂಥರ ರೋಸ್ ಟೈಪ್ ಬರುತ್ತೆ. ಕರೆಕ್ಟಾಗಿ ಸೆಂಟ್ರ್ ಪಾಯಿಂಟಲ್ಲೇ ಸೂಜಿನ ಮೇಲಕ್ಕೆ ತೊಗೊಂಡು ಬರ್ರಿ. ಈ ಥರ ಬಿಡ್ಬೇಕಾದ್ರೆ ಈ ಥರ ಕೈಯನ್ನು ಈ ಥರ ಹಿಂದಕ್ಕೂ ಮುಂದಕ್ಕೂ ಮಾಡ್ತಾ ಬಿಡಬೇಕಾಗುತ್ತೆ ನೋಡಿ. ನೋಡಿರಿ ಎಷ್ಟು ನೀಟಾಗಿ ಬಂತು. ಎಲ್ಲವೂ ಕರೆಕ್ಟಾಗಿ ಬರುತ್ತೆ ಅಂತಲ್ಲ, ನೀಟಾಗಿ ಬಿಡ್ತಾ ಹೋಗ್ಬೇಕು, ಎಲ್ಲನೂ ಒಂದು ಮಿಸ್ ಆಗ್ತಾ ಇರುತ್ತೆ.
ನೋಡಿರಿ ಈ ಥರ ನಿಧಾನಕ್ಕೆ ಬಿಟ್ಕೊಂತ ಬರಬೇಕು. ಅಲ್ಲಿಗೆ ಇಲ್ಲಿ ನೋಡಿರಿ ಒಂದು ವೇರಿಯೇಷನ್ ಆಯಿತಾ, ಎಳಿತಾ ಹೋಗ್ತಾ ಇದ್ದೀನಿ ಕರೆಕ್ಟಾಗಿ ಕೂತ್ಕೊಂಡು ನೋಡಿ. ನೋಡಿರಿ ಎಷ್ಟು ನೀಟಾಗಿ ಬಂದಿದೆ. ನಿಮಗೆ ಅರ್ಥ ಆಗ್ಲಂತ ನೀಟಾಗಿ ಡೀಟೈಲಾಗಿ ತೋರಿಸಿದ್ದೀನಿ. ಇನ್ನು ಮಿಕ್ಕಿರೋದು ನಾನು ಹಾಕ್ಕೊಂತೀನಿ ನೋಡಿರಿ. ನಾನು ಇಷ್ಟು ತೋರಿಸಿರೋದು ನಿಮಗೆ ಅರ್ಥ ಆಗ್ಲಂತ ಅಂದರೆ ಹಾಕ್ತಾನೆ ಹೇಳ್ತಾ ಬಂದಿದ್ದೀನಿ. ಯಾಕಂದರೆ ನಾನು ವಾಯ್ಸ್ ಕೊಡೋದೊಂದು ಟೈಮು ಮತ್ತು ಹಾಕೋದೊಂದು ಟೈಮ್ ಆದರೆ ನಿಮಗೆ ಅರ್ಥ ಆಗಲ್ಲ ಅಂತ ಸಿಂಪಲಾಗಿ ಕೆಲವೊಂದು ಸ್ವಲ್ಪ ತೋರಿಸಿದ್ರೂ ಡೀಟೇಲಾಗಿ ತೋರಿಸೋಣ ಅಂತ ಈ ಐಡಿಯಾ ಮಾಡಿದ್ದೀನಿ ನೋಡಿರಿ. ವೀಡಿಯೋಲಿ ಎಂತಿಯಾಗಿ ತೋರಿಸಿದ್ರೆ ಮತ್ತೆ ನಿಮ್ಗೆ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ಪ್ರತಿಯೊಂದು ಸಪ್ರೇಟ್ ಪಾರ್ಟ್ ಮಾಡಿ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ನೋಡಿರಿ ಎಷ್ಟು ನೀಟಾಗಿ ಬಂದಿದೆ ನೋಡಿರಿ. ಯಾವ ಥರ ಒಂಥರ ಬೀಡ್ಸ್ ಡ್ರಾಪ್ ಶೇಪ್ ಟೈಪ್ ಅಂದರೆ ಬೀಡ್ಸ್ ಟೈಪ್ ಬಂದಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದು ಕಂಪ್ಲೀಟ್ ಆದಮೇಲೆ ಯಾವ ಥರ ಬರುತ್ತೆ ಅಂತ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ತಡೀರಿ. ಅಂದರೆ ಕಂಪ್ಲೀಟ್ ಎಲ್ಲ ಹಾಕಿದ್ಮೇಲೆ ನಾನು ವೀಡಿಯೋ ಮಾಡ್ತೀನಿ. ಇದು ಇಷ್ಟು ಹಾಕಿರೋದು ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ಹಾಕಿದ್ಮೇಲೆ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ಇನ್ನೊಂದರಲ್ಲಿ ಬೇರೆದರಲ್ಲಿ ವೀಡಿಯೋ ಮಾಡಿ ಹಾಕ್ತೀನಿ. ಅಂದರೆ ಬೇರೆ ಕ್ಲಾತಲ್ಲಾಗಿರ್ಬೋದು, ಬೇರೆ ಕಲರಲ್ಲಿ. ನಿಮಗಿದು ಸೆಲ್ಫ್ ಆಗಿರೋದ್ರಿಂದ ನಿಮ್ಗೆ ಅಷ್ಟೊಂದು ಅರ್ಥ ಆಗಿಲ್ಲಪ್ಪ, ನಮಗೆ ಬೇರೆ ಇದರಲ್ಲಿ ತೋರಿಸಿ ಅಂದರು, ಅದ್ರಲ್ಲಿ ತೋರಿಸ್ತೀನಿ ನಾನು. ಇದು ಕಂಪ್ಲೀಟ್ ಆದಮೇಲೆ ವೀಡಿಯೋ ಮಾಡ್ತೀನಿ ತಡೀರಿ ಯಾವ ಥರ ಬಂದಿದೆ ಅಂತ. ಇಲ್ಲಿ ನೋಡಿ ವರ್ಕೆಲ್ಲ ಕಂಪ್ಲೀಟ್ ಆದಮೇಲೆ ನಾನು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಡಿಸೈನ್ ಆದಮೇಲೆ ಫ್ರೆಂಚ್ ನಾಟ್ ಹಾಕಿದ್ದೀನಿ. ಚಮಕಿ ಹಾಕಿ ಫ್ರೆಂಚ್ ನಾಟ್ ಹಾಕಿ ವೀಡಿಯೋ ಮಾಡಿದ್ದೀನಿ ನೋಡಿ. ದೂರದಿಂದ ತೋರಿಸಿದ್ರೆ ಎಷ್ಟು ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ಸಿಂಪಲ್ಲಾಗಿ ಯಾರಾದರೂ ಕೇಳಿದರೆ ಈ ಡಿಸೈನ್ ಹಾಕ್ಕೊಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಎಷ್ಟು ನೀಟಾಗಿ ಬಂದಿದೆ ನೋಡಿ. ಒಂದು ಚೂರು ಏನು ವ್ಯತ್ಯಾಸ ಆಗಿಲ್ಲ. ಯಾಕಪ್ಪ ಅಂದರೆ ಮೆಜರ್ಮೆಂಟ್ ಕರೆಕ್ಟಾಗಿದೆ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಮೆಜರ್ಮೆಂಟ್ ಕರೆಕ್ಟಾಗಿರ್ಬೇಕು. ವರ್ಕ್ ಬ್ಲೌಸಿಗೆ ಮಾತ್ರ ನೋಡಿರಿ. ಮಧ್ಯದಲ್ಲೂ ಫ್ರೆಂಚ್ ನಾಟ್ ಎಷ್ಟು ಹೈಲೈಟಾಗಿ ಕಾಣಿಸ್ತಿದೆ. ತುಂಬ ಅಂದರೆ ತುಂಬ ನೀಟಾಗಿ ಬಂದಿದೆ ಮತ್ತು ಅಷ್ಟೇ ಚೆನ್ನಾಗಿ ಬಂದಿದೆ ನೋಡಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.